ಹೋಗೋ ಅಂದಮೇಲೂ ಇಲ್ಲೇ ಇದ್ರೆ ತಪ್ಪಾಗಕ್ಕಿಲ್ವಾ ಅಜ್ಜೆ? ಯಾಕೋ ಹೋಗೋಕ್ಕೆ ಮನಸ್ಸೇ ಬತ್ತಿಲ್ಲ ಕಣ್ಲ. ಸಹನಾಗಿ ಏನಾದರೂ ಸಹಾಯ ಬೇಕಾದ್ರೆ ಏನು ಮಾಡೋದು? ನಾವಿಲ್ಲೇ ಇದ್ರೆ ಏನಾದರೂ ಕೆಲಸ ಮಾಡಿಕೊಡ್ಬೋದಲ್ವಾ? ಅಜ್ಜಿ, ಚೋಟು, ನೀವಿಬ್ರು ಇನ್ನೂ ಹೊಂಟಿಲ್ವಾ? ಇಲ್ಲ ಕಣವ್ವ, ನಾವು ಹೋಗ್ಲಿಲ್ಲ. ಇಂಥ ಸಂದರ್ಭದಾಗೆ ನಿನ್ನನ್ನು ಬಿಟ್ಟು ಹೋಗೋಕ್ಕೆ ನಮಗೆ ಮನಸ್ಸೇ ಬರಲಿಲ್ಲ. ನಿನ್ನ ಗಂಡ ಆ ಮೇಷ್ಟ್ರು ಮತ್ತೆ ಅವ್ರ ಹೆಂಡ್ರು ಒಳಗೆ ಹೋಗೋದನ್ನ ನಾವು ನೋಡಿದ್ವಿ. ಅದಕ್ಕೆ ಕಣವ್ವ ನಾವು ಹೋಗ್ಲಿಲ್ಲ. ನೀನು ಶಾನೆ ಧೈರ್ಯದ ಹುಡುಗಿ ಕಣವ್ವ. ಹೆಸರಿಗೆ ತಕ್ಕ ಹಾಗೆ ಸಹನಾದಿಂದನೇ ಸಾಧನೆ ಮಾಡೋಳು. ನಿನ್ನ ಗುಣದಿಂದ ನೀನು ಎಲ್ರನ್ನೂ ಗೆದ್ದು ಬಿಡ್ತೀಯ. ಗುರಿಗೋಸ್ಕರ ಜನ ಸ್ವಾರ್ಥಿ ಆಯ್ತಾರೆ, ಮನೆ ಮಠ ಬಿಟ್ಟುಕೊಡ್ತಾರೆ. ಆದರೆ ಯಾರಾದರೂ ಕಟ್ಕೊಂಡ ಗಂಡನ್ನ ಬಿಟ್ಟುಕೊಡ್ತಾರೆ ಹೇಳವ? ಇಂಥ ತೀರ್ಮಾನ ತಗೊಳ್ಳೋದು ಅಂತ ಸುಲಭ ಅಲ್ಲ. ಊರು ನಾಕಾರು ಮಾತಾಡ್ತದೆ ತಾಯಿ, ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ. ಗಂಡ ಹೆಂಡತಿ ಹಿಂಗೇ ಇರಬೇಕು ಅಂತ ನಿಯಮ ಹಾಕೋನ್ ಯಾವನು ಕಷ್ಟದ ಕಾಲದಲ್ಲಿ ಜೊತೆಗೆ ನಿಂತ್ಕೊಳ್ಳಲ್ಲ. ನೆಮ್ಮದಿ ಇಲ್ಲದೆ ಇರೋ ಸಂಸಾರ ಕುತ್ತಿಗೆಗೆ ಬಿಗಿಯಾಗಿ ಕಟ್ಕೊಂಡಿರೋ ಹಗ್ಗದಂಗೆ. ಹೊರಗೆ ತೆಗೆದ್ರೆ ಊರವರೆಲ್ಲ ಏನ್ ಅನ್ಕೋತಾರೆ ಅಂತಾನೆ ಸಾವಿರಾರು ಹೆಣ್ಮಕ್ಳು ಮನ್ಸಲ್ಲೇ ನೋವು ಅನುಭವಿಸ್ತಾ ಇರೋದು. ಅಜ್ಜಿ, ನೀವಾದ್ರೂ ನನ್ನ ಅರ್ಥ ಮಾಡ್ಕೊಂಡಿದ್ರಲ್ಲ ಅಜ್ಜಿ. ನಾನು ಅನುಭವಿಸ್ತಾಳೆ ಅಲ್ವಾ? Sadhna? I was informed by Krishnappa, sir. ಓ, ಕೃಷ್ಣಪ್ಪ ಹೇಳಿದ್ರಾ? ಮಿಕ್ಸಿ, ನನ್ನ ಸಮಸ್ಬಿಡೋ. ನಿಂಗೆ ವಿಷಯ ತಿಳ್ಸಕ್ಕಾಗಲಿಲ್ಲ. I'm sorry for your loss. Wishing you peace as you navigate this challenging time. I got to know about your broken marriage and also about Murli. ಮ್ಯಾಕ್ಸಿಗೆಲ್ಲ ಗೊತ್ತಾಯ್ತಂತೆ ನೀನು ಮದುವೆ ಆಗಿದ್ದು, ಮುರಳಿ ಮೇಷ್ಟ್ರ ಬಗ್ಗೆ ಎಲ್ಲ. I just came here to convey my condolences. Please take care. Choto, are you gonna stay here? ನೋ, ನಾವಿನ್ನೇನು ಹೊಡ್ತೀವಿ. ಕಂಟಿ ಮಾವ ಇನ್ನೂ ಅಲ್ಲೇ ಇದ್ದಾನಾ? ಹೌದು ರಾಧಾ, ಅಲ್ಲೇ ಇರೋದು ಮಾತ್ರ ಅಲ್ಲ, ಸ್ನೇಹ ವಾಪಸ್ ಬರ್ತಾಳೆ ಅಂತ ಕಾಯ್ತಾ ಕೂತಿದ್ದಾನೆ. ಏನು ಹೇಳ್ತಾ ಇದೆಯಾ? ಸಹನ ಸತ್ತಿಲ್ಲ ರಾಧಾ, ಬೆಂಗಳೂರಲ್ಲೇ ಇದ್ಲಂತೆ. ಬಸ್ಸು ನಿಜವಾಗ್ಲೂನಾ? ಅಣ್ಣಯ್ಯ ಫೋನಲ್ಲಿ ಮಾತಾಡ್ಬೇಕಾದ್ರೆ ಏನೋ ಮನ್ಸಿಗೆ ಹಚ್ಕೊಂಡು ಮಾತಾಡ್ತಿದ್ದಾನೆ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಸಹನ ವಾಪಸ್ ಬಂದಿದ್ದಾಳೆ ಅಂತ. ಅದೇ ಥರ ಸ್ನೇಹನು ವಾಪಸ್ ಬರ್ತಾಳೆ ಅಂತ ಅಣ್ಣಯ್ಯ ಅಲ್ಲೇ ಕಾಯ್ತಾ ಇದ್ದಾನೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ರಾಧಾ. ಇದೇನೋ ದೊಡ್ಡ ಸಮಸ್ಯೆ ಆಗೋ ಥರ ಕಾಣ್ತಿದ್ಯಲ್ಲ ಬಸ್ಸು. ಪಾಪ ಕಂಟಿ ಮಾವ, ಯಾರಾದರೂ ಹೋಗಿ ಅವ್ರ ಹತ್ರ ಮಾತಾಡಬೇಕು. ಬಾ, ನಾವೇ ಹೋಗಿ ಅವ್ರ ಹತ್ರ ಮಾತಾಡೋಣ. ಬೇಡ ರಾಧಾ, ಅಪ್ಪಯ್ಯ ಹೋಗೋದು ಬೇಡ ಅಂದಿದ್ದಾರೆ. ಯಾಕೆ? ಅಣ್ಣನ ಬಗ್ಗೆ ನನ್ಗೆ ಗೊತ್ತು. ಈಗ ನಾವೇನು ಹೇಳಿದ್ರು ಕೇಳಲ್ಲ, ನಮ್ಮ ಮೇಲೇನೆ ಕೋಪ ಮಾಡ್ಕೋತಾನೆ. ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾನು ಹೋಗಿ ಮಾತಾಡ್ತೀನಿ. ಈಗ ಬೇಡ ರಾಧಾ, ಅಣ್ಣ ಏನೇ ಮನೆಗೆ ಬರಲಿ, ನಾವು ಮಾತಾಡೋಣ. ಏನಾಯ್ತವ? ಸ್ನೇಹ ಗೆಪ್ತಿಗೆ ಬಂದ್ಲಾ? ಅವಳನ್ನ ಮರ್ತಿದ್ರೆ ಅಲ್ವೇ ಗೆಪ್ತಿ ಬರಕ್ಕೆ? ಅವಳು ಇಲ್ಲವಳೆ ನೀನು ಹೋದಾಗೂ ಅಟೆಯ ಹಿಂಗೆ ಆಯ್ತಿತ್ತು. ಎಲ್ಲಿ ಕುಂತ್ರು ನಿಂತ್ರು ನಿಂದೇ ಗೆಪ್ತಿ ಬಿಟ್ಟಿತ್ತು. ಈಗಲೂ ನೇಹ ಹೋದಾಗ್ಲೂ ಹಂಗೆ ಆಯ್ತೈತೆ.
ಈ ಕೊರಗ್ನಲ್ಲೇ ನನ್ನ ಜೀವ ಹೋಯ್ತದೇನೋ ಅನ್ನಿಸ್ತೈತೆ. ಹಂಗ ಹೋಗ್ಬಿಟ್ರೇನೆ ಒಳ್ಳೇದು. ಅವ ಹಂಗೆಲ್ಲ ಹೇಳ್ಬೇಡ ಅವ. ನೋಡು, ಗಂಡ ಬಿಟ್ಟು ಹೋದಾಗು ನೀನು 3 ಜನ ಹೆಣ್ಮಕ್ಳನ್ನ ಸಾಕಿದ್ಯಾ. ಅದೇಟೇ ಕಷ್ಟ ಬಂದ್ರು ಎಲ್ಲ ನಿನ್ನ ನಿಭಾಯಿಸ್ಕೊಂಡು ಹೋಯ್ತೀಯ ಕಣವ. ಅದಕ್ಕೆ ಇದ್ಯಾವ್ರು ಹಿಂಗೆ ಶಿಕ್ಷೆ ಕೊಡ್ತಾವನೆ ಅಲ್ಲ. ಗಂಡ ನನ್ನ ಬಿಟ್ಟು ಹೋದಾಗ ನನ್ನ ಮಕ್ಕಳನ್ನ ನನ್ನ ಜಾಪನ ಮಾಡ್ಕೋಬೇಕು ಅನ್ನೋ ಹಠ ಇತ್ತು. ನೀನು ಆದಾಗ ಹಿಂದಿಬ್ಬರು ಮಕ್ಕಳಿಗೆ ನಾನು ಆಸರೆ ಆಗಿರಬೇಕು ಅನ್ನೋ ಛಲ ಬಂತು. ಈಗ ಆ ಗಟ್ಟಿಗೆಟ್ಟಿ ಪುಟ್ಟಕ್ಕ ಇಲ್ಲ. ಮನಸ್ಸು ಸೋತೋಯ್ತು. ಪುಟ್ಟಕ್ಕ ಸೋತೋದ್ಲು. ಪುಟ್ಟಕ್ಕ ಸೋತೋಗವಳೆ. ಪುಟ್ಟಕ್ಕ ಸೋತೋದ್ಲು. ಪುಟ್ಟಕ್ಕನ ಮಕ್ಕಳು